ಲೇ 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 ಲಾ. ಲೇ 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 ಲಾ. ಆಕೆ ಗುಡ್ಡೆ ಈಕೆ ಗುಡ್ಡೆ ಸೇರುಳ ಗುಡ್ಡೆ ನಮ್ಮ ಕಂಡ ನೈಲ ಸಂಗೀತಿಗೀತು. ಲೇ 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 ಲಾ. ಲೇ 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 ಲೇ. നാല് മീന്തല വാങ്ങാൻ വന്നതാ. ചേച്ചി കുപ്പി എടുത്ത് അടിച്ച് ഓട്ടിപ്പിക്കണു. വാടാ ഞണ്ട് പിടിക്കടാ. തല ചോദിച്ചപ്പോ ചേച്ചി മീൻ തരാന്ന് പറഞ്ഞു. മീൻ തല തരില്ല എന്ന്. ആരാണോ എപ്പോഴാ വന്നേ? ആരും കുറച്ചു നേരം ഇന്ന്. കുഞ്ഞേച്ചി എവിടെ? സമരക്കാരി എവിടെ? ഈ ചേച്ചിയാണ് തൃശ്ശൂർ ജൂബിലി ഹോസ്പിറ്റലിൽ സമരം ചെയ്യണ ചേച്ചിട്ടാ. 3 നേരം നോക്കി വെച്ചോ. മീൻ ചോദിച്ചപ്പോ അല്ലെ മീൻ തല ചോദിച്ചപ്പോ മീൻ തരണം. നമ്മളെല്ലാരും റെഡി ചെയ്ത് ചേട്ടൻ്റെ കയ്യിൽ മീൻതല. ചേട്ടൻ മീൻതല കാണിച്ചു കൊടുത്താ. ഒരു 4-5 മീൻതല വാങ്ങിയിട്ടുണ്ട്. വല്യച്ചിൻ്റെ മീൻതലയും വാങ്ങിയിട്ട് ഞങ്ങൾ ഞണ്ട് പിടിക്കാൻ പോവാ. കമോൺ. പിന്നെ അപ്പോൾ നമ്മളങ്ങനെ സ്പോട്ടിൽ എത്തിയിട്ടുണ്ട്. അപ്പോൾ ചാലിലൂടെ അങ്ങനെ ഞണ്ടുണ്ടോയെന്ന് നോക്കി പൊയ്ക്കൊണ്ടിരിക്കുകയാണ്. അപ്പം നോക്കാം എത്ര കിട്ടുന്നു. ഇതാണ് സ്പോട്ട്. അപ്പോൾ ഈ വെള്ളം ഒഴുകണ ചാലില്ലേ, ഇവിടെ നിന്ന് അങ്ങോട്ട് കുറേ ഉണ്ട്. അപ്പുറത്തോട്ടൊക്കെ ചാൽ തന്നെയാണ്. ആ ചാലിലൂടെ നമ്മൾ ഈ മീൻതലയുടെ വെള്ളം ഇങ്ങനെ ആക്കുമ്പോൾ ഞണ്ട് പുറത്തേക്ക് വരും. അപ്പോൾ നമ്മൾ പിടിക്കാം, കാണിച്ചു തരാം. നമ്മളിത് ಮೀನ್ದಲ್ಲ ಕನ್ನಡಲ್ಲೇ ಸಂಸಾರಿಕಂಡ ಕನ್ನಡ ಹೋಗಲ್ಲ. ನಾವು ಮೀನು ಐತಲ್ಲ, ಮೀನಿಂದು ತಲೆ ಹಿಡಿದ್ಬಿಟ್ಟು ತಲೆ ಕಟ್ ಮಾಡಿಬಿಟ್ಟು ಅದ್ರದ್ದು ಬ್ಲಡ್ ಬರುತ್ತಲ್ಲ, ಅದನ್ನು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ತೇವೆ. ಆವಾಗ ಎಡಿಕಾಯಿ ಎಲ್ಲ ಸೈಡಲ್ಲಿ ಎಲ್ಲಾದರೂ ಇದ್ರೆ ಆಚೆ ಬರುತ್ತೆ. ಅವಾಗ ನಾವು ಎಡಿಕಾಯಿನ ಹಿಡಿಯೋದು. ಸೊ ಅದಕ್ಕೆ ಅಣ್ಣ ಇವಾಗ ಮೀನಿಂದು ಬ್ಲಡ್ನ ತೆಗೆದ್ಬಿಟ್ಟು ನೀರಿಗೆ ಹಾಕ್ತಾವ್ರೆ. ಆ ಕಡೆ ಎಲ್ಲಾದರೂ ಎಡಿ ಆಚೆ ಬಂದರೆ ಹಿಡಿಯೋಣ. ದೊಡ್ಡದು ಇಲ್ಲಿ ಇಲ್ಲಿ ಇದೈತಲ್ಲ, ಅಯ್ಯೋ ಕಾಣಲ್ಲ. ಇದ್ರಡೆ ಒಂದು ದೊಡ್ಡದೈತೆ, ಕಾಣಿಸ್ತೈತೆ ಹೆಂಗೋ ನಿಮ್ಗೆ ಗೊತ್ತಾಯ್ತಿಲ್ಲ. ಇದು ಎರಡನೇದು. ಈ ಗರಿ ಐತಲ್ಲ, ಈ ಗರಿ ಕೆಳಗಡೆ 2 ಐತೆ ನೋಡಿದ್ರಾ? ಈ ಗರಿ ಕೆಳಗೇನೆ 2 ಐತೆ. ನೋಡೋಣ ಇವೆರಡನ್ನು ಹಿಡಿಯಕ್ಕೆ ಟ್ರೈ ಮಾಡೋಣ. ಒಂದು ದೊಡ್ಡದೊಂದು ಐತೆ, ಚಿಕ್ಕದೊಂದು. ಈ ಸೈಡಲ್ಲಿ ಗರಿ ಕೆಳಗಡೆ ದೊಡ್ಡದೊಂದು ಚಿಕ್ಕದೊಂದು ಐತೆ. ನೋಡೋಣ. ഇക്കറ് പൊട്ടിച്ചിടാലേ. ಎಲ್ಲ ಓಡ್ತದೆ. ಇದು ಚೆನ್ನಾಗಿ ಓಡ್ತದೆ. ಆದ್ರೂ ಇದೈತಲ್ಲ, ಇದ್ರಲ್ಲಿ ಹಾಕಿ ಬೆಳ್ಳಲ್ಲಿ ಹಿಡಿದ್ಬಿಡ್ತು ಅಂದರೆ ಬಿಡೋದಿಲ್ಲ. ಮೊದಲು ಹಿಡಿದಿದ ತಕ್ಷಣ ಇದೆಲ್ಲ ಕಟ್ ಮಾಡಿಬಿಡ್ಬೇಕು. ನಾವು ಹಿಂಗೆ ಬಿಟ್ರೂ ಇದನ್ನ ಓಡಾಡುತ್ತೆ. ಮೊದಲು ಕಾಲೆಲ್ಲ ಹೊಡೆದ್ಬಿಡ್ಬೇಕು. ಕಾಲೆಲ್ಲ ತೆಗ್ದಿದ್ದಾದ್ಮೇಲೆ ಕವರ್ಗೆ ಹಾಕೊಂಡು ಮಡಿಕೊಳ್ಳೋದು. ಕಾಲೆಲ್ಲ ಬೇಡ, ಕಾಲೆಲ್ಲ ತೆಗೆದು ಬಿಡೋಣ. ಇದಿಷ್ಟೇ ಬೇಕಾಗಿರೋದು ನಮ್ಗೆ. ನಾವು ಬೇಜಾನ್ ಸಿಗುತ್ತೆ. ಫುಲ್ ಹಿಡಿಯೋದೇ ಇವತ್ತು. ನೋಡೋಣ ಎಷ್ಟು ಸಿಗುತ್ತೋ ಅಂತ. ಆದಷ್ಟು ಎಷ್ಟು ಸಿಗುತ್ತೋ ಜಾಸ್ತಿ ಹಿಡಿದ್ಬಿಟ್ಟು ಹುಡುಗರಿಗೆಲ್ಲ ಕೊಡೋಣ, ಫ್ರೈ ಮಾಡೋಣ. ചടച്ചോ ചവിട്ട്. ചവിട്ട് വിട് വിട്. വീഡിയോ എടുക്കണ കൊച്ചു. ಗೈಸ್ ಹಂಗೆ ಒಂದು 3-4 ಚಿಕ್ಕದು ಸಿಕ್ತು. ಕೊನೆಗೆ ಒಂದು ದೊಡ್ಡದು ಸಿಕ್ಕಿದೆ. ಕಾಲಿಡ್ದು ಮುರಿಯೋಕೆ ಆಗ್ತಿಲ್ಲ, ತುಂಬ ದೊಡ್ಡದಿದ್ದು. ನೋಡೋಣ. ಈ ಥರ ದೊಡ್ಡದೆಲ್ಲ ಸಿಕ್ಕಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ, ಟೇಸ್ಟಿಗಿರ್ತದೆ. ಬಟ್ ಇದೆಲ್ಲ ತುಂಬ ಚಿಕ್ಕದೆ. ಇದು ಚಿಕ್ಕದೆ, ಇದಕ್ಕಿಂತ ದೊಡ್ಡದೆಲ್ಲ ಐತೆ. ನೋಡೋಣ, ಇನ್ನು ಆ ಕಡೆ ಹೋಗ್ತಾ ದೊಡ್ಡದೆಲ್ಲ ಸಿಗ್ಬೋದು. 3-4 ಸಿಕ್ತು. ಬಟ್ ಇದು ನೋಡಿದ್ರ ತುಂಬ ದೊಡ್ಡದಿದು. ಸೊ ನೋಡೋಣ, ಇನ್ನು ಇದಕ್ಕಿಂತ ದೊಡ್ಡದೆಲ್ಲ ಸಿಗ್ಬೋದು. ನೋಡೋಣ. ಹುರ್ಕೊಂಡು ಕೊಂಡು ಇದು ಬಾಣ ಅದು ಅದು ತುಂಬ ಚಿಕ್ಕದು.
ಬೇಡ ಅನ್ಸುತ್ತೆ, ಅದು ತುಂಬ ಚಿಕ್ಕ. ಸ್ವಲ್ಪ ಒಂದು ಮೀಡಿಯಂ ಸೈಜ್ ಅಂತ ಇರೋದು ಮಾತ್ರ ಹಿಡಿಯೋಣ. അതാണ് അവിടെ അങ്ങനെ നിക്കണേല് പുല്ലുണ്ടാവും. അയ്യേ ಸಿಕ್ಕಿರೋದ್ರಲ್ಲಿ ತುಂಬಾ ದೊಡ್ಡದಿದೆ ಅನ್ಸುತ್ತೆ. ഇക്കറില്ല ഉണ്ടാ ಸಿಕ್ಕಿರೋದ್ರಲ್ಲಿ ಇದು ದೊಡ್ಡದು ನೋಡಿ. ಈ ತರ ದೊಡ್ಡ ಸಿಗ್ಬೇಕು. എന്തടി ചെയ്ത മീൻ കളഞ്ഞ ಗೈಸ್ ಇವಾಗ ಸಿಕ್ಕಿರೋದ್ರಲ್ಲಿ ನೋಡೋದಾದ್ರೆ ಇದೇ ದೊಡ್ಡದು, ತುಂಬಾ ದೊಡ್ಡದು ಅಂದ್ರೆ ಹೆವಿ ದೊಡ್ಡದಿದು. ಸಿಕ್ಕಿರೋದ್ರಲ್ಲಿ ಇದೇ ದೊಡ್ಡದು. ಎಷ್ಟು ದೊಡ್ಡದಾಗೈತೆ ನೋಡಿ ಅಲ್ಲ. ಕೈ ಹಿಂಗೆ. ಸೊ ಸಿಕ್ಕಿರೋದ್ರಲ್ಲಿ ತುಂಬಾ ದೊಡ್ಡದಿದೆ. ಇದೇ ತರದ್ದು ಇನ್ನ 3-4 ಇದೆ ಅಲ್ಲಿ. ಸೊ ಫುಲ್ ಹಿಡಿಯೋಣ, ನೋಡ್ತಾ ಇರಿ, ಫುಲ್ ಹಿಡಿತಾ ಇರ್ತೀವಿ. ಕಮಾನ್. ഒടിക്കാൻ കിട്ടല്ലോ എന്റെ പൊന്നു. ಈ ತರ ದೊಡ್ಡದಿದೆ. ತಾഴേക്ക് നിക്ക് പിടിക്കാൻ എനക്കാടേക്ക് ವಿಡಿಯೋ എടുത്തില്ലേ? ಇರೋದ್ರಲ್ಲಿ ನೋಡಿ ಈ ತರ ದೊಡ್ಡ ಸಿಗ್ತಾ ಇದೆ. ಸೊ ದೊಡ್ಡದು ಸಿಗಬೇಕು. ಈ ತರ ದೊಡ್ಡ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಏನಂತೀರಾ? ನೀವು ಏಡಿ ಹಿಡಿತೀರಾ ನಿಮ್ಮೂರ್ ಕಡೆ? ಮತ್ತೆ ದೊಡ್ಡದು ಹೆಂಗೆ? ಸೊ ಈ ತರ ದೊಡ್ಡದು ಸಿಗಬೇಕು. ಈ ತರ ದೊಡ್ಡ ಸಿಕ್ಕಿದ್ರೆ ತಿನ್ನಕ್ ಚೆನ್ನಾಗಿರುತ್ತೆ. ಹುಚ್ಚ ಇದ್ಬಿಡ್ತು ಗಾಯ್ಸ್, ಎಡಿಕಾಯಿ ಹುಚ್ಚ ಇದ್ಬಿಡ್ತು ನೋಡಿ. ತರ ದೊಡ್ಡ ಸಿಗ್ಬೇಕು. പിടി ഒന്നില്ലല്ലോ. ഒരു മിനിറ്റ് വീഡിയോ എടുക്കില്ല. ഉടിക്കാൻ കിട്ടണ്ടോ? നല്ല മൂത്ത സാധനം തോന്നുന്നുണ്ട് കേട്ടോ. കിട്ടണല്ലേ ബലല്ലേ? ഉടിക്കാൻ കിട്ടണ്ടോ? അതിന്റെ ഇക്കർ നോക്കിയാ പറ്റുന്നത് അതിന്റെ ഒടിഞ്ഞൊന്നുല്ലേ? അവിടെ ഇതും കൊണ്ട് തന്നെ ഇത് എന്താണ് കുത്തുണ്ട് കേട്ടോ, കാലും കൊണ്ട് കുത്തുണ്ട്, വേനെടുക്കുന്നുണ്ട്. താഴെ അടിച്ചോട്ടോ, അത് പിടിക്ക്. മറ്റേത് പിടിക്കും, ഞാൻ ഇത് പിടിക്കാം. ഗ്ലൗസ് വേണോ? അതിന്റെ ഇറക്കറൊന്നുമില്ല. വേഗം പിടിക്കും ഇത് പറഞ്ഞിട്ടുണ്ട്. ആവാനക്കില്ലെന്ന് പറഞ്ഞിട്ട് അനക്കിക്കൊണ്ടിരിക്കുക. വിടുമ്പോ കൈക്ക് വളച്ച് ಒರೆಣ್ಣ പോയിನೇ. പക്ഷെ ഇത്ര ಚೆನ್ನಾಗಿರೋದೊಂದಿತ್ತು, ಅದ್ ಕೆಳಗಡೆ ಬಿದ್ದೋಗ್ಬಿಡ್ತು. അത് മീനെ വിട്ടിട്ടില്ല. അത് ಇಲ್ಲಿ ಸಂದೆ ಎಲ್ಲ ಇದೆಯಲ್ಲ, ಈ ಕಲ್ ಸಂದೆ ಒಳಗೆಲ್ಲ ಏಡಿ ಕೂತ್ಕೊಂಡಿರುತ್ತೆ. ಅದ್ರ ಗೂಡಲ್ಲಿ ಇರುತ್ತೆ. ನೋಡಿದೆ, ಬಟ್ ಯಾವ್ದು ಕಾಣಲಿಲ್ಲ, ಯಾವ್ದು ಆಚೆ ಬರ್ತಾ ಇಲ್ಲ. ನೈಟ್ ಹೊತ್ತಾದ್ರೆ ತುಂಬಾ ಆಚೆ ಬರುತ್ತೆ. ಸೊ ನೋಡೋಣ ಎಲ್ಲ ಇರುತ್ತೋ ಅಂತ. ಆ ಕಡೆ ಇನ್ನೊಂದು ಜಾಗ ಇದೆ, ಆ ಕಡೆ ಅದೇನಾದ್ರು ಮೀನು ಹಿಡಿದ್ಬಿಟ್ರೆ ಮುಂದೆ ಎತ್ತಿ ಈ ಕಡೆಗೆ ಹಾಕ್ಬಿಟ್ಟು ಹಿಡಿಯೋದೇ. ನೋಡಿ ಫ್ರೆಂಡ್ಸ್, ಹಿಂಗೆ ಏಡಿ ಹಿಡಿಯೋದು ಎಷ್ಟು ಚೆನ್ನಾಗಿದೆಲ್ಲ. ಇದ್ರದ್ದು ಒಂದು ಸೈಡ್ ಇದೈತಲ್ಲ ಈ ಥರದ್ದು, ಅದು ಒಡೆದೋಗ್ಬಿಟ್ಟೈತೆ. ಅಂದರೆ ಇನ್ನೊಂದು ಬೇರೆ ಏಡಿಗಳು ಇರುತ್ತಲ್ಲ, ಅದ್ರ ಜೊತೆಯಲ್ಲಿ ಜಗಳ ಆಡುತ್ತೆ ನೋಡಿ, ಫೈಟ್ ಮಾಡುತ್ತಲ್ಲ, ಅಂಥ ಟೈಮ್ನಲ್ಲಿ ಹೊರಟೋಗಿರುತ್ತೆ. ಸೊ ಬಟ್ ಏನು ಹೆದರ್ಕೊಳ್ಳೋಂಥದ್ದು ಏನಿರಲ್ಲ, ಮತ್ತೆ ಬರುತ್ತೆ ಇದ್ರದ್ದು. ಇದಕ್ಕೇನು ಗೊತ್ತಾ, ಕಾಲು ಅದ್ರದ್ದು ಮುಂದೆಗಡೆ ದೊಡ್ಡದೈತೆ ನೋಡಿ, ಕೈ ಐತೆ ನೋಡಿ, ಅದನ್ನೆಲ್ಲ ಮುರಿದಾಕಿದ್ರೂ ಇದು ಬದಿಕೊಂಬಿಡುತ್ತೆ. ಸೊ ಏಡಿ ಕೈಗೆ ಅಂಥ ಒಂದು ಸ್ಪೆಷಾಲಿಟಿನೂ ಇದೆ, ತೋರಿಸ್ತೀನಿ ರೀ. ಇದ್ರ ಕಾಲು ಫುಲ್ಲು ಮುರಿದ್ಬಿಟ್ಟು ತೋರಿಸೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಸಿಗುತ್ತೆ ಗೊತ್ತಿಲ್ಲ.
ನೋಡೋಣ. ಒಟ್ಟೆ ಇವಾಗ ಮಳೆ ಸೀಸನ್ ಅಲ್ವಾ, ಇಂಥ ಟೈಮ್ನಲ್ಲಿ ಹಿಡಿದ್ರೆ ಏನು ಪರವಾಗಿಲ್ಲ. ಯಾಕೆಂದರೆ ಬೇರೆ ಮೊಟ್ಟೆ ಎಲ್ಲ ಮರಿ ಎಲ್ಲ ಹಾಕಿರುತ್ತೆ. ಸೊ ದೊಡ್ಡದನ್ನೆಲ್ಲ ಹಿಡಿದ್ರೂ ಮರಿಗಳು ದೊಡ್ಡದಾಗುತ್ತಲ್ಲ, ಸೊ ಅದ್ರದ್ದು ಏನೂ ಆಗೋದಿಲ್ಲ, ಬೇರೆ ಇರುತ್ತಲ್ಲ. ಸೊ ದೊಡ್ಡದನ್ನೆಲ್ಲ ಹಿಡಿಬೋದು ಇಂಥ ಟೈಮ್ನಲ್ಲಿ, ಮಳೆಗಾಲದಲ್ಲಿ ಹಿಡಿಬೋದು. ಈ ಥರ ಇನ್ನೂ ಸಿಗಬೇಕು, ನೋಡೋಣ. ಸಿಗುತ್ತೆ ಇಲ್ಲೇ, ಇನ್ನೂ ಒಂದು 2-3 ಸಿಗ್ಬೋದೇನೋ, ನೋಡೋಣ ಇಲ್ಲೇ. ಸೊ ಇನ್ನೊಂದು ಸಿಕ್ಕಿದೆ. ಇವಾಗ ಆಗಿರೋದು ಮ್ಯಾಟ್ರು, ಬೆರಳಿಗೆ ಹಾಕಿತ್ತು ಕೈಯ ಹಾಕಿ ಚೆನ್ನಾಗಿ ಮಿಂಚಿಬಿಡುತ್ತೆ, ಅದು ರಕ್ತನೇ ಬಂದ್ಬಿಡುತ್ತೆ. ಸೊ ಮೊದಲಿದ್ದು ಎರಡನ್ನು ಹೊಡೆದ್ಬಿಟ್ರೆ ಕಾಲುಗಳ್ನ ಆಮೇಲೆ ನಿಧಾನ ಕೊಡಿಬೋದು. ಏನಂತೀರ? ಇನ್ನೂ ಒಂದಿದೆ, ಪಟ್ಟನಂಗೆ ಅದನ್ನು ಹಿಡಿದು ಬಿಡ್ತೀನಿ, ನೋಡುವ್ರಂತೆ. ಇನ್ನೊಂದಿತ್ತು ಇವಾಗ ಹೋಗಿರೋದು ಜಸ್ಟ್ ಮಿಸ್ಸು. ಸೊ ಪಟ್ಟನ ಹಿಡ್ದೆ, ಆವಾಗಲೇ ಒಂದು ಮಿಸ್ ಆಯಿತು. ಆ ಥರ ಮಿಸ್ ಆಗೋಕ್ಕೆ ಬಿಡಲಿಲ್ಲ, ಸಡನ್ನಾಗಿ ಹಿಡಿದ್ಬಿಟ್ಟೆ. ನೋಡಿ, ಈ ಥರದ್ದು ತಿನ್ನೋದಕ್ಕೆ ಟೇಸ್ಟ್ ಮಸ್ತಾಗಿರುತ್ತೆ. ಈ ಥರ ಏಡಿ ತಿನ್ನಬೇಕು. ಸೊ ಏಡಿ ತಿಂದರೆ ಒಳ್ಳೆಯದೇ, ತಿನ್ನೋಣ. ಇನ್ನೂ ಒಂದಿದೆ ಆ ಕಡೆ. ಇಲ್ಲಿ ಬಂದಾಗ ಕಲ್ಲು ಇರುತ್ತಲ್ಲ, ಆ ಕಲ್ಲು ಸಂದಿರುತ್ತಲ್ಲ, ಆ ಸಂದಗಳೆಲ್ಲ ಬೇಜಾನ್ ಸಿಗುತ್ತೆ. ಸೊ ಇನ್ನೂ ಒಂದಂತೆ ಅಲ್ಲಿ ಕಡೆ, ಹಾಗೆ ಹಿಡಿಯೋಣ. ಮೆಲ್ಲೆ 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 ತುಂಬ ದೊಡ್ಡ ಸಿಕ್ಕಿದೆ. ಅದು ಓಡು. പൊട്ടിച്ചോ? പിടിക്കാം. മസണ്ട ഇട്. നല്ല ബലമുണ്ട് കേട്ടോ. ನೋಡಿ ಫ್ರೆಂಡ್ಸ್, ಈ ಥರ ಸಿಗಬೇಕು. ಈ ಥರದ್ದು ಒಂದು 3-4-5 ಸಿಕ್ಕಿದೆ, ದೊಡ್ಡ ಸೈಜು. ಇದ್ರೊಳಗಡೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಥರ ದೊಡ್ಡದಾಗಿ ಸಿಕ್ಕಿದ್ರೆ ಇದ್ರದ್ದೊಂದು ಕಾಲು ಭಾಗನಾದರೂ ತಿನ್ನೋಕ್ಕೆ ಸಿಗುತ್ತೆ ನಮಗೆ. ಸೊ ಚೆನ್ನಾಗಿದೆ, ತುಂಬ ಶಕ್ತಿ ಐತೆ ಗೊತ್ತಾ, ಸ್ಟ್ರಾಂಗು, ಹೆವಿ ಸ್ಟ್ರಾಂಗ್ ಇದೆ. ನೋಡಿ ನೋಡಿದ್ರ ಏನು ಮಾಡ್ತಾ ಗೊತ್ತಾ, ಅದ್ರ ಕೈಯಲ್ಲಿ ಅದನ್ನೇ ಕಚ್ಚಿಸ್ತೀನಿ. ತುಂಬ ಸ್ಟ್ರಾಂಗ್ ಇದೆ, ಆಟ ಆಡೋದು ಜಾಸ್ತಿ ಬೇಡ. ಅಕಸ್ಮಾತ್ ಕೈಗೆ ಏನಾದರೂ ಹಿಡೀತು ಅಂದರೆ ಬೆರಳು ಕಟ್ಟಾಗೋಗ್ಬಿಡುತ್ತೆ, ಅಷ್ಟು ಗಟ್ಟಿ ಇರುತ್ತೆ ಇದು. ഇതിന്റെ മറ്റേ കാലും കൊണ്ട് കുത്തുന്ന ചേട്ടാ, 2 കാലും കൊണ്ട് അപ്പുറത്തും ഇപ്പുറത്തും കാലും കൊണ്ട് കുത്തുക. ആണാടാ, ആണ് തീച്ചേക്കണ വിട്ടോ, ഇവിടുത്തെ വിട്ടോ. എങ്ങനെ ಸಿಕ್ಕಿರೋದ್ರಲ್ಲಿ ಇದೇ ದೊಡ್ಡದು, ಇರೋದ್ರಲ್ಲಿ ಇವಾಗ ನಾವು ಹಿಡ್ದಿರೋದ್ರಲ್ಲಿ ಇದೇ ದೊಡ್ಡದು. ತುಂಬ ದೊಡ್ಡದಾಗೈತೆ ನೋಡಿ, ಒಂದು ಕೈ ಅಷ್ಟಿದೆ. ಇಂಥವೆಲ್ಲ ಚೆನ್ನಾಗಿರುತ್ತೆ ನೋಡಿ. ಈ ಥರದ್ದು ಇನ್ನೂ ಒಂದು 2-3 ಸಿಗುತ್ತೆ ಇಲ್ಲಿ ದೊಡ್ಡದು ಯಾವುದಾದ್ರೂ ಒಂದು 2-3 ಸಿಕ್ತು ಅಂದರೆ ಅಂಥ ಜಾಗದಲ್ಲಿ ಬೇಜಾನ್ ಇರುತ್ತೆ ದೊಡ್ಡದು. ಸೊ ನೋಡೋಣ, ಇನ್ನೂ ದೊಡ್ಡದು ಹಿಡಿಯೋಣ. അടുത്ത വലുത് കിട്ടുമ്പോൾ കെട്ടിത്തരാം. അടുത്തത് വലുത് കിട്ടുമ്പോൾ കെട്ടിത്തരാം.
ഇത് ചാവുന്നില്ല, ഇതിന്റെ ഇതും എല്ലാം കളഞ്ഞിട്ട് ഇത് മാത്രമായിട്ട് വിട്ടാലും ജീവിച്ചു പോകും. മുളച്ചു വരും. പുല്ലൊക്കെ കട്ട് ചെയ്യും. കട്ടിങ് മെഷീൻ ഗൈസ്, കട്ടിങ് മെഷീൻ. ഞാൻ അനു എടുക്കണ്ട് വെർട്ടിക്കലായിട്ട്. ലാൻഡ്സ്കേപ്പ് ആയിട്ട് എടുക്കാം. അവിടെ ഇങ്ങനെ വീഡിയോ ഇടാൻ പറ്റുമോ? ആക്കണത് ദ്രോഹം മൊത്തം പക്ഷെ ഞണ്ടിന്റെ വീട്ടിൽ കിട്ടിയില്ലേ പറ. കിട്ടിയിലെ ഏറ്റവും വലുത് ഇതാ തോന്നുന്നുണ്ട്. ഇതന്നെ കിട്ടിയിലെ ഏറ്റവും വലുത് ഇതന്നെ. വീഡിയോ വെച്ചു വീഡിയോ വെച്ചു ആ വെച്ചു വെറ്റി ഞാൻ അങ്ങോട്ട് ഇവിടെ അങ്ങോട്ട് തടുക്കണ്ട. ഓ ഏതല്ലേ സീൻ സാധനം ഇത് പിടിച്ച അയ്യോ ഞാൻ വീഡിയോ നോക്കി ಯಾರಾದ್ರೂ ಈ ತರ ದೊಡ್ಡ ದೊಡ್ಡ ಕೆಟ್ಟಿಡು ಕೈ ಕಾಲು ಇಷ್ಟು ದೊಡ್ಡ ದೊಡ್ಡ ಏಡಿ ನೋಡಿದ್ದೀರಾ ನೀವು? ಯಾರಾದ್ರೂ ನೋಡಿದ್ರೆ ಕಮೆಂಟ್ ಮಾಡಿ. ಎಷ್ಟು ದೊಡ್ಡದಾಗಿದೆ ನೋಡಿ. ಇದ್ರಲ್ಲೇ ತಿನ್ನಕ್ಕೂ ಸಿಗೋ ಚೆನ್ನಾಗಿ. നല്ല വെയിറ്റ് ഉണ്ട് കേട്ടോ. ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸಿಕ್ಕಿದೀವಲ್ಲ ಅದರಲ್ಲಿ ಇದೆ ದೊಡ್ಡದು ಚೆನ್ನಾಗಿ. അതങ്ങനെ കെട്ടി വെക്കണം. ഒരെണ്ണത്തിൽ തന്നെ തിന്നുണ്ട്. ಎಲ್ಲ ಮುಗ್ದಿದೆ. ಇಷ್ಟೊಂದು ಸಿಕ್ಕಿದೆ ನೋಡಿ. ಇಷ್ಟೇ ಸಿಕ್ಕಿರೋದು. ಇನ್ನು ನೋಡಿದ್ರೆ ಹೇಗಿದೆ AD ಆರ್ಮಿ ಗೈಸ್. ಇಷ್ಟು ನಾವು ಇಲ್ಲೇ ಕ್ಲೀನ್ ಮಾಡಿಬಿಟ್ಟು ಮನೆಗೆ ತೊಗೊಂಡೋಗೋಣ ಅಂತ. ಇಲ್ಲೇ ನೀರು ಹರಿತಾ ಇದೆಯಲ್ಲ, ಸೊ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ನೀರು ಮನೆಗೆ ತೊಗೊಂಡೋಗ್ಬಿಟ್ಟು ಆ ಮನೇಲಿ ಒಂದ್ಸಲ ಉಪ್ಪು ಅರಿಶಿನ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಫ್ರೈ ಮಾಡ್ತೀವಿ. ಸೊ ಫ್ರೈ ಮಾಡೋ ವೀಡಿಯೋನು ಬರುತ್ತೆ, ಮುಂದಕ್ಕೆ ನೋಡ್ತಾ ಇರಿ. ಕ್ಲೀನ್ ಮಾಡೋದಂತ ನೋಡಿ. ಸೊ ನಮ್ಮ ಅಣ್ಣ ಕ್ಲೀನ್ ಮಾಡ್ತಿರೋದು. ಮಣ್ಣೇ ಇಲ್ಲ, ನಮ್ಮ ಅಣ್ಣ ನೋಡಿ ಈ ಥರ ಕ್ಲೀನ್ ಮಾಡೋದು. ಒಂದು പലിഞ്ഞാന ಮೊಟ್ಟೆ ನಂದು ಸಾധനം. ನೋಡಿ ಇದ್ರೊಳಗೆ ಏನೂ ಇಲ್ಲ, ನೋಡೋದಕ್ಕೆ ದೊಡ್ಡದಾಗಿರುತ್ತೆ ಅಷ್ಟೇ. ಬಟ್ ಈ ಥರ ಇದೆ ನೋಡಿ. ಇದನ್ನೆಲ್ಲ ಬಿಸಾಕ್ಬಿಡೋದು. ಇದೇನು ಇದೆಲ್ಲ ವೇಸ್ಟ್. ಇದೆಲ್ಲ ಏನು ತಿನ್ನಲ್ಲ. ಸೊ ಇದೆಲ್ಲ ವೇಸ್ಟೇ. ಬಟ್ ನೋಡೋದಕ್ಕೆ ದೊಡ್ಡದಾಗಿರುತ್ತೆ, ಬಟ್ ತಿನ್ನೋಕ್ಕೆ ಮಾತ್ರ ಸ್ವಲ್ಪನೇ ಸಿಗೋದು. ಸೊ ನೋಡಿ ಈ ಥರ ಟೈಮ್ ಲ್ಯಾಪ್ಸ್ ಅದನ್ನ ಇದ್ರೆ ಆಣದ ಪೆಣ್ಣದ ಅವ್ರು ನೋಡಿದೆ ಗೈಸ್. ಇದರಲ್ಲಿ ಗಂಡು ಯಾವುದು ಹೆಣ್ಣು ಯಾವುದು ಅಂತ ನೋಡಿ ತೋರಿಸ್ತಾನೆ. ಇದು ಪರ ಅದೊಂದು ಆಣ ಬಣ್ಣ ಗೈಸ್. ಇದರಲ್ಲಿ ಈ ಥರ ಇರುತ್ತೆ ನೋಡಿ. ಇದು ದೊಡ್ಡದಾಗಿರುತ್ತೆ ನೋಡಿ. ಸೊ ಈ ಥರ ದೊಡ್ಡದಾಗಿದ್ದರೆ ಇದು ಹೆಣ್ಣು ಅಂತ ಆಯಿತಾ. ಅದರಲ್ಲೇ ಸೇಮ್ ಇದು ನೋಡಿ, ಇದು ಗಂಡು. ಇದು ಚಿಕ್ಕದಾಗಿದೆ ನೋಡಿ, ಹಿಂದೆಗಡೆ ಈ ಥರದ್ದು ಚಿಕ್ಕದಾಗಿ ಬರುತ್ತಲ್ಲ, ಇದು ಗಂಡು ಅಂತ. ಇದರಲ್ಲಿ ಮರಿ ಹಾಕೋ ಟೈಮ್ನಲ್ಲಿ ಇದಿದೆ ನೋಡಿ, ಈ ಟೆಂಟಿಕಲ್ಸ್ ಥರ. ಇದರಲ್ಲಿ ಫುಲ್ಲು ಚಿಕ್ಕದು ಮರಿಗಳಿರುತ್ತೆ. ಅದೆಲ್ಲ ಮರಿ ಹಾಕಿದೆ. ಸೊ ಅದಕ್ಕೆ ಇಂಥ ಟೈಮಲ್ಲಿ ಹಿಡಿಯೋದು. ಮರಿ ಹಾಕೋಂಥ ಟೈಮ್ನಲ್ಲಿ ಹಿಡಿಬಾರ್ದು. ಏಡಿ ಹಿಡ್ದಿದ್ದೆಲ್ಲ ಮುಗೀತು. ಏಡಿ ಹಿಡ್ದು ಮತ್ತು ಅದನ್ನು ಇಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ಟು ಅರ್ಧ ಇಲ್ಲೇ ಕ್ಲೀನ್ ಮಾಡಿದ್ದೀವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡೋದೆ. ಆಮೇಲೆ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಫ್ರೈ ಮಾಡೋದೆ. ಸೊ ಹೊರಡ್ತಾ ಇದ್ದೀವಿ, ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಅಣ್ಣ ಇಟ್ಕೊಂಡಿದ್ದಾರೆ. ಫುಲ್ಲೆಲ್ಲ ಕ್ಲೀನ್ ಮಾಡಿ ಕವರ್ಗೆ ಹಾಕ್ಕೊಂಡು ಕವರಲ್ಲಿ ತೊಗೊಂಡೋಗ್ತಾ ಇದ್ದೀವಿ. ಏನೊಂದು 2-2.5 kg ಸಿಕ್ಕಿರ್ಬೋದು. ಸೊ ಮನೆಗೆ ಹೋಗ್ಬಿಟ್ಟು ನೋಡೋಣ.